ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ವಿಶ್ವವಿಖ್ಯಾತ ಜೋಗ ಜಲಪಾತವನ್ನು ನನ್ನ ಕ್ಯಾಮ್ರಾದಿಂದ ನಿಮಗೆ ತೋರಿಸಲಿಕ್ಕೆ ಹೊರಟಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದು ಜೋಗ ಎಂಟ್ರೆನ್ಸ್ ಸ್ನೇಹಿತರೆ. ಇಲ್ಲಿ ಸಾಕಷ್ಟು ಕೆಲಸಗಳು ಆಗ್ತಾ ಇದೆ, ಹಾಗೆ ಮತ್ತೆ ಒಳಗಡೆ ಹೋಗಿ ನೋಡಿದ್ವಿ ನಾವು. ಸೊ ಫುಲ್ಲು ಫಾಗ್ ಇರೋದ್ರಿಂದ ಅಲ್ಲಿ ಯಾವುದೂ ಕ್ಲಿಯರಾಗಿ ವ್ಯೂ ಸಿಗಲಿಲ್ಲ. ಹಾಗಾಗಿ ನಾವು ನೆಕ್ಸ್ಟ್ ಆ ಕಡೆಯಿಂದ ಅಂದರೆ ರಾಜ ಬಂಗ್ಲೆ ಗೆಸ್ಟ್ ಹೌಸ್ ಏನಿದೆ ಆ ಕಡೆಯಿಂದ ಎಂಟ್ರಿನ ತೊಗೊತಾ ಇದ್ದೀವಿ. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ವ್ಯೂ ಪಾಯಿಂಟಿಂದ. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಂದ ನಾನು ನಿಮಗೆ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ಸ್ವಲ್ಪ ಮೆಟ್ಲುಗಳನ್ನ ಹಿಡ್ಕೊಂಡು ನಾವು ಕೆಳಗಡೆ ಬಂದರೆ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ. ಸೊ ಇಲ್ಲಿ ಸಾಕಷ್ಟು ಸೌಂಡ್ ತುಂಬಾ ಇದೆ ಸ್ನೇಹಿತರೆ, ಹಂಗಾಗಿ ನಾನು ಇಲ್ಲಿ ಸೌಂಡ್ ರೆಕಾರ್ಡ್ ಆಗಿಲ್ಲ, ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ನೋಡ್ಬೋದು ನೀವು ಇಲ್ಲಿಂದ ಎಷ್ಟು ಸುಂದರವಾಗಿದೆ ವ್ಯೂ ಅಂತಂದರೆ. ಸೊ ಜಲಪಾತ ನಾವು ಆ ಕಡೆ ಸೈಡಿನ ನೋಡಿದರೆ ಫುಲ್ ಕಾಣುತ್ತೆ ವ್ಯೂ, ಬಟ್ ಈ ಕಡೆ ಸೈಡಿನ ನೋಡಿದ್ರೆ ಫುಲ್ಲು ಡೀಪಾಗಿ ನೀವು ಇಲ್ಲಿಂದ ನೋಡ್ಬೋದು ಕೆಳಗಡೆ. ಈ ಪ್ಲೇಸಿನ ಇನ್ನೊಂದು ಅಡ್ವಾಂಟೇಜ್ ಅಂತಂದರೆ ತುಂಬ ಹತ್ತಿರದ ನಾನು ಫಾಲ್ಸನ್ನು ನೋಡ್ಬೋದು ಸ್ನೇಹಿತರೆ. ಇನ್ನೊಂದು ವಿಷಯ ಅಂತಂದರೆ ನಾನು ಇಲ್ಲಿ ಕೆಳಗಡೆ ಹೋಗಲಿಕ್ಕೆ ಪರ್ಮಿಷನ್ ಕೂಡ ತೊಗೊಂಡಿದ್ದೀನಿ. ಸೊ ಹಾಗಾಗಿ ಇಲ್ಲಿ ಜಲಪಾತನ ಕೆಳಗಡೆ ಇಳಿದ್ಬಿಟ್ಟು ನಿಮಗೆ ವ್ಯೂ ಏರಿಗಿದೆ ಎಲ್ಲ ಹತ್ತಿರದಿಂದ ತುಂಬ ಹತ್ತಿರದಿಂದ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಪಕ್ಕದಲ್ಲಿ ಒಂದು ಗೇಟ್ ಇದೆ, ಆ ಗೇಟನ್ನು ದಾಟ್ಕೊಂಡು ನಾವು ಕೆಳಗಡೆ ಹೋದರೆ ಸ್ವಲ್ಪ ದೂರ ನಾವು ಕೆಳಗಡೆ ಇಳಿಬೇಕಾಗುತ್ತೆ. ಸೊ ಇಳ್ಕೊಂಡು ಮುಂದೆ ಹೋಗ್ತಾ ಇದ್ದರೆ ಜಲಪಾತದ ಸೌಂಡ್ ತುಂಬಾ ಚೆನ್ನಾಗಿ ಕೇಳಿ ಬರ್ತಾ ಇದೆ. ಸ್ವಲ್ಪ ಮಳೆ ಜಾಸ್ತಿ ಇರೋದ್ರಿಂದ ಎಲ್ಲ ಕೆಸರಾಗಿಬಿಟ್ಟಿತ್ತು, ತುಂಬ ಜಾರ್ತಾ ಇತ್ತು. ಭಾಳ ಕೇರ್ಫುಲ್ಲಾಗಿ ಇಲ್ಲಿ ನಾವು ಇಳಿಬೇಕು. ಸೊ ಇಳಿತಾ ನನಗೆ ಇನ್ನೊಂದು ಜಲಪಾತದ ಸೌಂಡ್ ಏನು ಬರ್ತಾ ಇತ್ತು, ತುಂಬಾ ಚೆನ್ನಾಗಿ ಕೇಳಿಸ್ತಾ ಇತ್ತು, ಲೌಡಾಗಿ. ನೋಡಬೇಕು ಅಂತಕ್ಕಂಥ ಆಸೆನೂ ಕೂಡ ಜಾಸ್ತಿ ಆಗ್ತಾ ಇತ್ತು, ಯಾಕೆಂದರೆ ನಾನು ಇದು ಫಸ್ಟ್ ಟೈಮು ಈ ಥರ ಕೆಳಗಡೆ ಇಳಿದೋಗಿ ನೋಡ್ತಾ ಇರೋದು. ಸೊ ನಾವೆಲ್ಲಿ ಅಂದರೆ ಡೈರೆಕ್ಟು ರಾಜ ಫಾಲ್ಸ್ ಏನು ಬೀಳುತ್ತೆ ಅಲ್ಲಿಗೆ ಡೈರೆಕ್ಟ್ ನಾವು ಅಲ್ಲಿ ಹೋಗಿ ನಿಂತ್ಕೊಂಡು ನೋಡ್ಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ ಅಂತ ಇದೊಂದು ವ್ಯೂ ಇಲ್ಲಿಂದ ನೋಡಲಿಕ್ಕೆ. ಸೊ ಹಾಗೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರ್ರಿ. ಫೈನಲಿ ಬಂದಾಯಿತು ಸ್ನೇಹಿತರೆ. ಸೊ ನನಗೆ ಇಲ್ಲಿ ಸಡನ್ನಾಗಿ ಇಲ್ಲಿ ಬಂದ ತಕ್ಷಣ ಭಯನೇ ಆಗೋಗ್ಬಿಡ್ತು, ಯಾಕಂದರೆ ಪಕ್ಕದಲ್ಲೇ ನೀರು ಹರಿತಾ ಇದೆ. ಸೊ ನಮಗೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗಲಿಲ್ಲ, ಹಂಗಾಗಿ ಗೈಡ್ ಬರೋ ತನಕ ವೆಯ್ಟ್ ಮಾಡಿ ನಾನು ಸ್ವಲ್ಪ ಹೊತ್ತು ಕಾದೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂತಂದರೆ, ಫಸ್ಟ್ ಟೈಮ್ ಸ್ನೇಹಿತರೆ ನಾನು ನೋಡ್ತಾ ಇರೋದು ಇದನ್ನ. ತುಂಬಾ ಅದ್ಭುತವಾಗಿದೆ. ಇನ್ನೊಂದು ಜಲಪಾತದ ಸೌಂಡು ಕೂಡ ತುಂಬ ಜಾಸ್ತಿ ಇದೆ. ವಿಡಿಯೋದಲ್ಲಿ ವಾಲ್ಯೂಮ್ನ ಕಡಿಮೆ ಮಾಡಿದ್ದೀನಿ ನಾನು. ಜಲಪಾತ ಎಷ್ಟು ಫಾಸ್ಟಾಗಿ ಹರಿತಾ ಇದೆ ಒಂದು ಸರಿ ಕೇಳಿಸ್ಕೊಳ್ಳಿ ನೀವು. ನೋಡಿದ್ರಲ್ಲ, ಏನು ಕೇಳಿಸ್ತಾನೆ ಇಲ್ಲ, ಅಷ್ಟು ಸ್ಪೀಡಾಗಿ ಹರಿತಾ ಇದೆ ನೀರಲ್ಲಿ. ನಾವೆಲ್ಲಿ ಅಂತಂದರೆ ಈಗ ರಾಜ ಫಾಲ್ಸ್ ಹರಿಯುತ್ತಲ್ಲ, ಇಲ್ಲಿಂದನೇ ಅದು ಹರಿಯೋದು. ಸೊ ಇಲ್ಲಿಂದನೇ 958 ಮೀಟರ್ಸು ಡೆಪ್ತಾಗಿ ನೀರು ಬೀಳೋದು. ಆ ಕಡೆ ಕಾಣ್ತಿರೋದು ರಾಣಿ. ಸೊ ಮುಂಗಾರು ಮಳೆ ಶೂಟಿಂಗ್ ಕೂಡ ಇಲ್ಲೇ ಆಗಿದ್ದು ಸ್ನೇಹಿತರೆ. ಹಾಗೆ ಗಂಧದ ಗುಡಿ ಇದೆಯಲ್ಲ, ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದು, ಅದು ಕೂಡ ಇಲ್ಲೇ ಶೂಟ್ ಆಗಿದ್ದು. ಅವರು ಇಲ್ಲಿ ಡಿಪ್ಸ್ ಹೊಡಿತಾರಲ್ಲ, ಆ ಸೀನೆಲ್ಲ ಇಲ್ಲೇ ಶೂಟ್ ಆಗಿರೋದು. ಸೊ ಇಲ್ಲಿ ನಮಗೆ ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬಿಡಲಿಲ್ಲ, 15 ಮಿನಿಟ್ಸ್ ಅಷ್ಟೇ ಇಲ್ಲಿ ಟೈಮ್ ಕೊಟ್ಟಿದ್ದು, ಯಾಕಂದರೆ ಡೇಂಜರಸ್ಸು ಜಾಗ ಇರೋದ್ರಿಂದ ಜಾಸ್ತಿ ನಮಗೆ ಇಲ್ಲಿ ಟೈಮ್ನ ಕೊಡಲಿಲ್ಲ. ಸೊ ಇಲ್ಲಿಂದ ಎಲ್ಲನೂ ವೀಡಿಯೋಸ್ನ ತೊಗೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ. ಸೊ ಇದು ರಾಣಿ ಫಾಲ್ಸು ಹರಿಯೋಂಥ ಜಾಗ. ಸೊ ಇದನ್ನು ಕೂಡ ಯಾರಿಗೂ ಅಲೋ ಇಲ್ಲ, ಆದರೂ ನಾವು ಬಂದು ಇಲ್ಲಿ ವೀಡಿಯೋ ಶೂಟ್ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿದೆ, ಇದು ರಾಣಿ ಬೀಳ್ತಕ್ಕಂಥದ್ದು. ಸೊ ನೆಕ್ಸ್ಟ್ ನಾವು ಹೋಗಿದ್ದು ರಾಜ ಸೀಟ್ ಏನಿದೆ ಇಲ್ಲಿಗೆ ಬಂದಿದ್ದು, ರಾಜಕಲ್ಲು. ಸೊ ಇಲ್ಲಿಂದನೂ ಕೂಡ ವ್ಯೂ ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ಏನು ಕಲ್ಲಿದೆ, ಇದು ಮೈಸೂರು ಮಹಾರಾಜರು ಇಲ್ಲಿ ಸ್ಥಾಪನೆ ಮಾಡೋಂಥ ಕಲ್ಲು. ಈ ಕಲ್ಲಿನ ಮೇಲೆ ಆವಾಗ ಇದ್ದಂಥ ಎಲ್ಲ ಜಿಲ್ಲೆಗಳ ಹೆಸರು ಕೂಡ ಕೆತ್ತಿದ್ದಾರೆ. ಇಲ್ಲಿಂದ ವ್ಯೂ ತುಂಬಾ ಚೆನ್ನಾಗಿತ್ತು, ಫುಲ್ಲು ಫಾಗಿ ವ್ಯೂ ಇತ್ತು. ಸೊ ಕ್ಯಾಮ್ರಾದಲ್ಲಿ ಯಾವ ಥರ ಕಾಣ್ತಿದೆ ಗೊತ್ತಿಲ್ಲ, ಬಟ್ ರಿಯಲ್ ಆಗಿ ನೋಡಿದ್ರೆ ಮಾತ್ರ ಸೂಪರ್ಬ್ ವ್ಯೂ ಇಲ್ಲಿಂದ. ಸೊ ನೆಕ್ಸ್ಟ್ ಇಲ್ಲಿಂದ ಒಂದು ಟೆಂಪಲ್ ಇದೆ ಸ್ನೇಹಿತರೆ, ಅಲ್ಲಿಗೆ ಬಂದೆ ನಾನು. ಈ ಫಸ್ಟ್ ಟೆಂಪಲ್ ನಾನು ಈ ಥರ ನೋಡ್ತಾ ಇರೋದು. ಸೊ ಒಂದೇ ಕಲ್ಲಿನಲ್ಲಿ ಎರಡು ಮುಖವನ್ನು ಕೆತ್ತನೆ ಮಾಡಿದರೆ, ಹಿಂದೆ ಮತ್ತು ಮುಂದೆ ಎರಡು ಕಡೆನೂ ಶ್ರೀ ಚಾಮುಂಡೇಶ್ವರಿನ ವಿಗ್ರಹನ ಕೆತ್ತನೆ ಮಾಡಿದ್ದಾರೆ. ಒಂದು ಸರಿ ವಿಡಿಯೋನಲ್ಲಿ ಪೂರ್ತಿಯಾಗಿ ನೋಡಿ. ಸೊ ಸುಂದರವಾದಂಥ ಅದ್ಭುತವಾದಂತಹ ವಿಗ್ರಹ, ಅದ್ಭುತವಾದಂಥ ಕೆತ್ತನೆ ಕೂಡ ಇದು. ಫಸ್ಟ್ ಟೈಮ್ ಆಲ್ ಓವರ್ ನಾನು ಕರ್ನಾಟಕದಲ್ಲಿ ಅಥವಾ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಈ ವಿಗ್ರಹವನ್ನು ನೋಡಿದ್ದು. ಫ್ರಂಟು ಮತ್ತು ಬ್ಯಾಕ್ ಸೇಮ್ ಒಂದೇ ಥರ ಫೇಸ್ನ ಒಂದೇ ಕಲ್ಲಿನಲ್ಲಿ ಕೆತ್ತಿದ್ದಾರೆ. ನಿಜಕ್ಕೂ ತುಂಬಾ ಸೂಪರ್ ಆಗಿತ್ತು ಇದು ಕೂಡ ಟೆಂಪಲ್ಲು. ಸೊ ಇದರಿಂದ ನೋಡಿಕೊಂಡು ನಾನು ನನ್ನ ಪ್ರಯಾಣವನ್ನು ಮುಗಿಸ್ತಾ ಇದ್ದೀನಿ. ಸೊ ಕೆಲವೊಂದು ವೀಡಿಯೋ ಕ್ಲಿಪ್ಗಳನ್ನ ಆ್ಯಡ್ ಮಾಡಿದ್ದೀನಿ ಸ್ನೇಹಿತರೆ, ನೋಡಿ ಯಾವುದನ್ನು ಕೂಡ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ.